ನಾಡಿಗೆ ಎಂಟ್ರಿ ಕೊಡುತ್ತಾ ಚಿನ್ನಕಳ್ಳಿ ರನ್ಯಾ ಪ್ರಕರಣ ಅನ್ನುವಂತಹ ಪ್ರಶ್ನೆ. ಕಾರಣ ಆಕೆಯ ತಾಯಿಯ ಊರು ಚಿಕ್ಕಮಗಳೂರು ನಗರದಲ್ಲಿರುವಂತಹ ರನ್ಯಾ ತಂದೆ ರಾಮಚಂದ್ರ ರಾವ್ ಅವರ ನಿವಾಸ. ಚಿಕ್ಕಮಗಳೂರಿಗೆ ಆಗಾಗ ನಟಿ ರನ್ಯಾ ರಾವ್ ಹೋಗಿ ಬರ್ತಾ ಇದ್ರು. ಕೆಲ ಸಂದರ್ಭ 15 ತಿಂಗಳುಗಳ ಕಾಲ ಅಲ್ಲಿಯೇ ಉಳಿದುಕೊಳ್ತಾ ಇದ್ರಂತೆ. ಕಳೆದೊಂದು ತಿಂಗಳ ಹಿಂದೆಯೂ ಕೂಡ ಇದೇ ಮನೆಯಲ್ಲಿ ಅವರು ತಂಗಿದ್ರು ಅನ್ನುವಂತಹ ವಿವರಣೆ ಕೂಡ ಇದೆ. ಇತ್ತೀಚೆಗಷ್ಟೇ ಅವರ ಸಹೋದರನ ಮದುವೆ ಕೂಡ ಆಯಿತು. ಆ ನಿಮಿತ್ತ ಆಕೆ ಚಿಕ್ಕಮಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸುಮಾರು 1 ತಿಂಗಳ ಕಾಲ ಅಲ್ಲೇ ನೆಲೆಸಿದ್ರು ಅನ್ನುವಂತಹ ವಿವರಣೆ ಇದೆ. ಈ ಹಿನ್ನೆಲೆಯಲ್ಲಿ ಕಾಫಿ ನಾಡಿಗೂ ಹೋಗಿ ತಲಾಶನ್ನ ನಡೆಸ್ತಾರಾ? ಈಗ ಬೆಂಗಳೂರಿನ ಸುತ್ತಮುತ್ತ ತಲಾಶ್ ನಡೆಸಿದ್ದಾರೆ. ಹಲವಾರು ಚಿನ್ನದ ಅಂಗಡಿಯ ಮಾಲೀಕರ ಮನೆಗಳಲ್ಲಿ ತಲಾಶ್ ಆಗಿದೆ. ರನ್ಯಾ ನಿವಾಸ ಮತ್ತು ರನ್ಯಾ ಪತಿಯ ನಿವಾಸಗಳಲ್ಲೂ ಕೂಡ ತಲಾಶ್ ನಡೆಸಿದ್ದಾರೆ. ಈಗ ಚಿಕ್ಕಮಗಳೂರಿಗೆ ಹೋಗೋದೊಂದು ಬಾಕಿ ಇದೆ. ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟಿ ರನ್ಯಾ ರಾವ್ ಪ್ರಕರಣ ಇದೀಗ ಚಿಕ್ಕಮಗಳೂರಿಗೂ ಭೇಟಿ ನೀಡೋ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಆ ಪ್ರಕರಣ ದಿನಕ್ಕೊಂದು ರೂಪ ಪಡಿತಾ ಇರೋದ್ರಿಂದ CBI ಅಧಿಕಾರಿಗಳು ಕೂಡ ನಾನಾ ಆ್ಯಂಗಲ್ನಲ್ಲಿ ತನಿಖೆ ಕೂಡ ಶುರು ಮಾಡಿರುವಂಥದ್ದು. ಹಾಗಾಗಿ ಆ ಚಿಕ್ಕಮಗಳೂರಿನ ಕೋಟೆ ಬಡಾವಣೆಯಲ್ಲಿರುವಂಥ ರನ್ಯಾ ರಾವ್ ಅವರ ಮನೆಗೂ ಕೂಡ ಆ CBI ಅಧಿಕಾರಿಗಳು ಭೇಟಿ ನೀಡೋ ಸಾಧ್ಯತೆ ಇರುವಂಥದ್ದು. ನಾನೀಗ ಆ ಮನೆಯ ಮುಂಭಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಪಟ್ಟಣದ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿ ಇರುವಂಥ ರನ್ಯಾ ರಾವ್ ಅವರ ತಂದೆ ರಾಮಚಂದ್ರ ರಾವ್ ಅವರ ಮನೆ ಆಗಿರುವಂಥದ್ದು. ಅಂತಂದರೆ ಹಿಂದೆ ಸುಮಾರು ವರ್ಷಗಳ ಹಿಂದೆ ರಾಮಚಂದ್ರ ರಾವ್ ಅವರು ಕೂಡ ಚಿಕ್ಕಮಗಳೂರಿನಲ್ಲಿ SP ಆಗಿ ಕಾರ್ಯನಿರ್ವಹಿಸುತ್ತಿದ್ದಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಕೂಡ ಇದೇ ಮನೆಯಲ್ಲಿ ಇದ್ದಂಥದ್ದು. ಏನು ಚಿಕ್ಕಮಗಳೂರಿನಲ್ಲಿ ಡ್ಯೂಟಿ ಮಾಡಬೇಕಾದ್ರೂ ಕೂಡ ರಾಮಚಂದ್ರ ರಾವ್ ಅವರು ಇಲ್ಲೇ ಸ್ಥಳೀಯರಾದಂಥ ಆ ರೋಹಿಣಿ ಎಂಬವರನ್ನು ಕೂಡ ಮದುವೆ ಆಗಿರುವಂಥದ್ದು. ಅವತ್ತಿಂದನೂ ಕೂಡ ಚಿಕ್ಕಮಗಳೂರು ಜೊತೆಗೆ ಅವರ ಒಂದು ಸಂಬಂಧ ಇರುವಂಥದ್ದು. ಆದರೆ ಏನು ಈಗ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ರನ್ಯಾ ರಾವ್ ಅವರು ಕೂಡ ಬಂಧನ ಆಗಿರೋದ್ರಿಂದ ಈಗಾಗಲೇ CBI ಅಧಿಕಾರಿಗಳು ಕೂಡ ನಾನಾ ರೀತಿಯಲ್ಲಿ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಆ ಒಂದು ಪ್ರಕರಣ ಇದೀಗ ಚಿಕ್ಕಮಗಳೂರಿಗೂ ಭೇಟಿ ನೀಡೋ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಯಾಕೆಂತಂದರೆ ಏನು ಕಳೆದ 1 ತಿಂಗಳ ಹಿಂದಷ್ಟೇ ರನ್ಯಾ ರಾವ್ ಅವರು ಕೂಡ ಈ ಮನೆಗೆ ಬಂದು ತಂಗಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಯಾಕೆಂತಂದರೆ ಏನು ಕಳೆದ 1 ತಿಂಗಳ ಹಿಂದೆ ರನ್ಯಾ ಅವರ ಸಹೋದರ ಅವರ ಒಂದು ಮದುವೆಯ ಶುಭ ಸಮಾರಂಭ ಅಂದರೆ ಏನು ರಿಸೆಪ್ಷನ್ ಕೂಡ ಚಿಕ್ಕಮಗಳೂರಿನಲ್ಲೇ ನಡೆದಂಥದ್ದು. ಚಿಕ್ಕಮಗಳೂರಿಂದ ಏನು ಸುಮಾರು 20 ಕಿಲೋಮೀಟರ್ ದೂರದ ಜೋಳದಾಳ್ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಅವರ ಒಂದು ಮದುವೆಯ ರಿಸೆಪ್ಷನ್ ಕೂಡ ನಡೆದಿರುವಂಥದ್ದು. ಆ ಹಿಂದಿನಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ಕುಟುಂಬ ಕೂಡ ಆಗಮಿಸಿದಂಥದ್ದು. ಹಾಗಾಗಿ ಈ ಮನೆಯಲ್ಲೂ ಕೂಡ ಅಂತಲೇ ಕಳೆದ 1 ತಿಂಗಳ ಹಿಂದೆ ಕೂಡ ರನ್ಯಾ ಅವರು ಈ ಮನೆಯಲ್ಲಿ ತಂಗಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಜೊತೆಗೆ ಏನು ಚಿಕ್ಕಮಗಳೂರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಜೋಳದಾಳ್ ಸಿಂಬ ಅವರ ಒಂದು ತೋಟ ಕೂಡ ಇರುವಂಥದ್ದು ಮತ್ತು ಆ ತೋಟದ ಮನೆ ಕೂಡ ಇರುವಂಥದ್ದು. ಅದೇ ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ರನ್ಯಾ ಅವರು ಈ ಒಂದು ಮನೆಗೆ ಭೇಟಿ ನೀಡ್ತಾ ಇದ್ದಂಥದ್ದು. ಯಾಕೆಂತಂದರೆ ಏನು ಈ ಒಂದು ಮನೆಗೆ ಭೇಟಿ ನೀಡ್ತಾ ಇದ್ದರು. ಯಾಕೆಂತಂದರೆ ಈಗಾಗಲೇ ಈ ತೋಟಕ್ಕೆ ಬರ್ತಿದ್ದಂಥ ರನ್ಯಾ ರಾವ್ ಅವರು ಕೂಡ ಈ ಮನೆಗೆ ಬಂದು ತಂಗ್ತಾ ಇದ್ದಂಥದ್ದು ಮತ್ತು ತೋಟದ ಮನೆಗೂ ಕೂಡ ವಾಸ ಮಾಡ್ತಾ ಇದ್ದಂಥದ್ದು. ಅಂದರೆ ಏನು ತಿಂಗಳಿಗೆ 1 ಸಲ 2 ಸಲ ಅಥವಾ 2 ತಿಂಗಳಿಗೆ ಒಮ್ಮೆ ಹೀಗೆ ಆಗಾಗ್ಗೆ ಬಂದು ಹೋಗ್ತಾ ಇದ್ದಂಥ ರನ್ಯಾ ರಾವ್ ಅವರು ಈ ಮನೆಯಲ್ಲೂ ಕೂಡ ತಂಗ್ತಾ ಇದ್ದಂಥದ್ದು. ಮತ್ತು ಏನು ತೋಟದ ಮನೆ ಏನಿದೆ ಜೋಳದಾಳ್ ಗ್ರಾಮದಲ್ಲಿ ಆ ಮನೆಯಲ್ಲೂ ಕೂಡ ಅವರು ವಾಸ ಮಾಡ್ತಿದ್ರು. ಹಾಗಾಗಿ ಈಗಲೇ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಏನು ಲಾಕ್ ಆಗಿರುವಂಥ ರನ್ಯಾ ರಾವ್ ಅವರ ಪ್ರಕರಣ CBI ಅಧಿಕಾರಿಗಳು ಕೂಡ ನಾನಾ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಿರುವಂಥದ್ದು. ಹಾಗಾಗಿ ಈ ಪ್ರಕರಣದ ಸಂಬಂಧ CBI ಅಧಿಕಾರಿಗಳು ಚಿಕ್ಕಮಗಳೂರಿನ ಈ ಮನೆ ಮತ್ತು ಏನು ತೋಟದ ಮನೆಗೂ ಕೂಡ ಭೇಟಿ ನೀಡುವ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.